ಸಂಕ್ರಾಂತಿ ಹೊತ್ತಿಗೆ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಹುಟ್ಟುಕೊಳ್ತಾ ಇದೆ. ಬಜೆಟ್ಗೂ ಮುಂಚೆಯೇ ಸಂಪುಟಕ್ಕೆ ಸರ್ಜರಿ ಆಗುವುದು ಫೇಕ್ಸ್ ಅಂತ ಹೇಳಲಾಗ್ತಾ ಇದೆ. ಸಂಪುಟ ಪುನರ್ರಚನೆ ಸೇಫ್ ಆಗ್ತಾರಾ ಸಿಎಂ ಸಿದ್ದರಾಮಯ್ಯ? ಕಾಂಗ್ರೆಸ್ನಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ಕೇಳಿ ಬರ್ತಾ ಇರುವಂತಹ ಪದ ಅಂತ ಅಂದ್ರೆ ಅದು ಕ್ರಾಂತಿ. ಸಂಕ್ರಾಂತಿ ಹೊತ್ತಿಗೆ ಆ ಕ್ರಾಂತಿ ಕಾಂಗ್ರೆಸ್ನಲ್ಲಿ ಆಗತ್ತಾ? ಬಜೆಟ್ಗೂ ಮುಂಚೆಯೇ ಸಂಪುಟಕ್ಕೆ ಸರ್ಜರಿ ನಡೆಯೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸಂಪುಟ ಪುನರ್ರಚನೆ ಮತ್ತೊಂದು ಕಡೆ ಸೇಫ್ ಆಗ್ತಾರಾ ಸಿದ್ದರಾಮಯ್ಯ ಅವರು? ಹಾಗಾದ್ರೆ ಸಂಪುಟದಿಂದ ಯಾರಿಗೆ ಕೋಕ್ ಕೊಡ್ತಾರೆ, ಯಾರನ್ನ ಇನ್ ಮಾಡ್ಕೊಳ್ತಾರೆ? ಗ್ಯಾರಂಟಿ ನ್ಯೂಸ್ ನಲ್ಲಿ ಸಂಪುಟ ಸರ್ಜರಿಯ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೊನ್ನೆ ಎಲ್ಲ ಡೆಲ್ಲಿಗೆ ಹೋಗಿದ್ರು ಸಿಎಂ ಸಿದ್ದರಾಮಯ್ಯ ಅವರು. ಬಟ್ ಆದ್ರೆ ಈ ಕ್ಯಾಬಿನೆಟ್ ಸರ್ಜರಿಯ ವಿಚಾರಕ್ಕೆ ಸಂಬಂಧಪಟ್ಟಂತ ಚರ್ಚೆ ಆಗಿರಲಿಲ್ಲ. ಸಿಎಂ ಬದಲಾವಣೆಗೆ ಕಾಂಗ್ರೆಸ್ ಹೈಕಮಾಂಡ್ ಹಿಂದೇಟಾಗ್ತಾ ಇದೆ. ತಾತ್ಕಾಲಿಕ ಬ್ರೇಕ್ ಸದುಪಯೋಗಕ್ಕೆ ಸಿದ್ದರಾಮಯ್ಯ ಅವರು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಬಜೆಟ್ಗೂ ಮುನ್ನ ಸಚಿವ ಸಂಪುಟ ಪುನರ್ರಚನೆಗೆ ಸಿದ್ದರಾಮಯ್ಯ ಅವರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಜನವರಿ 16ಕ್ಕೆ ಸಿದ್ದರಾಮಯ್ಯ ದೆಹಲಿ ಪ್ರವಾಸ, ರಾಹುಲ್ ಜೊತೆ ಚರ್ಚೆ, ಸಂಪುಟ ವಿಸ್ತರಣೆಗೆ ಹೈ ಗ್ರೀನ್ ಸಿಗ್ನಲ್ ಸಿಕ್ಕರೆ ಸಿಎಂ ಸಿದ್ದರಾಮಯ್ಯ ಅವರು ಸೇಫ್ ಆಗ್ತಾರೆ. ಬಜೆಟ್ ಅಧಿವೇಶನದವರೆಗೂ ಸಿಎಂ ಸಿದ್ದರಾಮಯ್ಯ ಅವರು ಅವರ ಕುರ್ಚಿ ಸೇಫ್ ಆಗಿರುತ್ತೆ. ಸಂಕ್ರಾಂತಿಗೆ ಸಂಪುಟದಲ್ಲಿರುವಂತಹ ಕೆಲ ಸಚಿವರಿಗೆ ಸಿಹಿ ಸಿಗುತ್ತೆ, ಕೆಲವರಿಗೆ ಕಹಿ ಸಿಗೋದು ಗ್ಯಾರಂಟಿ. 6ರಿಂದ 8 ಸಚಿವರಿಗೆ ಸಂಪುಟದಿಂದ ಕೋಕ್ ಕೊಡುವಂತ ಸಾಧ್ಯತೆ ಇದೆ. ಯಾರ್ಯಾರಿಗೆ ಕೋಕ್ ಕೊಡುವಂತ ಸಾಧ್ಯತೆ ಇದೆ ಅನ್ನುವಂತ ಡೀಟೇಲ್ಸ್ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಹೀಂ ಖಾನ್ ಪೌರಾಡಳಿತ ಸಚಿವರು, ಶಿವಾನಂದ ಪಾಟೀಲ್ ಜವಳಿ ಮತ್ತು ಸಕ್ಕರೆ ಸಚಿವರು, ಮಂಕಾಳ ವೈದ್ಯ ಮೀನುಗಾರಿಕೆ ಮತ್ತು ಬಂದರು ಸಚಿವ, ಆಮೇಲೆ ಡಿ ಸುಧಾಕರ್ ಯೋಜನೆ ಮತ್ತು ಸಾಂಖ್ಯಿಕ ಸಚಿವ, ಆರ್ ಬಿ ತಿಮ್ಮಾಪುರ್ ಅಬಕಾರಿ ಸಚಿವರು, ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರು, ಶರಣು ಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಸಚಿವರು, ಅದರ ಜೊತೆಗೆ ಮಧು ಬಂಗಾರಪ್ಪ ಶಿಕ್ಷಣ ಸಚಿವರು, ಆಮೇಲೆ ಶರಣಬಸಪ್ಪ ದರ್ಶನಾಪುರ ಸಣ್ಣ ಕೈಗಾರಿಕೆ ಸಚಿವರು. ಇವರೆಲ್ಲರಿಗೂ ಕೂಡ ಕೋಕ್ ಕೊಡುವಂತ ಸಾಧ್ಯತೆ ಇದೆ. ಹಾಗಾದ್ರೆ ಯಾರೆಲ್ಲ ಇನ್ನಾಗ್ತಾರೆ? ಎಂ ಕೃಷ್ಣಪ್ಪ, ಸುಬ್ಬಾರೆಡ್ಡಿ, ಮಾಗಡಿ ಬಾಲಕೃಷ್ಣ, ಶಿವಲಿಂಗೇಗೌಡ, ತನ್ವೀರ್ ಸೇಠ್, ಯುಟಿ ಖಾದರ್, ಪುಟ್ಟರಂಗ ಶೆಟ್ಟಿ, ಲಕ್ಷ್ಮಣ ಸವದಿಯವರು, ಗಣೇಶ್ ಹುಕ್ಕೇರಿ, ಬಸವರಾಜ ರಾಯರೆಡ್ಡಿ ಅವರು, ಆಮೇಲೆ ಟಿ.ಬಿ. ಜಯಚಂದ್ರ ಅವರು, ಅಪ್ಪಾಜಿ ನಾಡಗೌಡ, ರಘುಮೂರ್ತಿ, ಇವರೆಲ್ಲರೂ ಕೂಡ ಇನ್ನಾಗ್ತಾರೆ ಅನ್ನುವಂತಹ ಡೀಟೇಲ್ಸ್ ಗೊತ್ತಾಗ್ತಾ ಇದೆ. ಒಂದು ಕಡೆ ಬಜೆಟ್ಗೂ ಮುನ್ನ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈಗ ಆಲ್ರೆಡಿ ಅದಕ್ಕೆ ಸಂಬಂಧಪಟ್ಟಂತ ಒಂದು ಲಿಸ್ಟ್ ಅನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದಾರಂತೆ ಸಿದ್ದರಾಮಯ್ಯ ಅವರು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗೌಡ. ಡೆಸ್ಕಿಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತಿ, ಒಂದ್ ಕಡೆ ಈ ಕ್ರಾಂತಿ ಅಂತ ಏನ್ ಕಾಂಗ್ರೆಸ್ ಅಲ್ಲಿ ನಾವು ಇಷ್ಟು ದಿವಸದಿಂದ ನಿರೀಕ್ಷೆ ಮಾಡ್ತಾ ಇದ್ವಿ, ಅದು ಸಂಕ್ರಾಂತಿ ಹೊತ್ತಿಗೆ ಆಗತ್ತೆ ಅನ್ನುವಂಥ ಡೀಟೇಲ್ಸ್ ಗೊತ್ತಾಗ್ತಾ ಇದೆ. ಏನೇನು ಯಾರ್ಯಾರನ್ನ ಕೋಕ್ ಕೊಡುವಂತ ಸಾಧ್ಯತೆ ಇದೆ, ಜೊತೆಗೆ ಯಾರೆಲ್ಲ ಇನ್ ಆಗ್ತಾರೆ ಮಾರುತಿ? ಪ್ರಭು, 2025 ಡಿಸೆಂಬರ್ ಒಳಗಡೆ ರಾಜ್ಯ ಸರ್ಕಾರದಲ್ಲಿ ಮಹತ್ವದ ಬದಲಾವಣೆಗಳು ಆಗ್ತವೆ ಅನ್ನುವಂಥ ಒಂದು ಚರ್ಚೆ ಏನಿತ್ತು, ಆ ಚರ್ಚೆ ಇವತ್ತಿಗೂ ಕೂಡ ಇದೆ. ನಾಳೆಯಿಂದ ಹೊಸ ವರ್ಷ ಆರಂಭ ಆಗ್ತಾ ಇದೆ. 2026ಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಆಗಲೂ ಕೂಡ ಸಹಜವಾಗಿ CM ಮತ್ತು DCM ನಡುವೆ ಆ ಪೈಪೋಟಿ ಇದ್ದೇ ಇರುತ್ತೆ. ಇದನ್ನು ಯಾರೂ ಕೂಡ ತಡೆಯೋದಕ್ಕೆ ಸಾಧ್ಯವಿಲ್ಲ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಇನ್ನಷ್ಟು ತಿಂಗಳು ಇನ್ನಷ್ಟು ವರ್ಷ ನಾನು ಮುಂದುವರಿಬೇಕು ಅನ್ನುವಂಥ ಒಂದು ಆಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ರೀತಿ ಅವರ ಬೆಂಬಲಿಗರು ಕೂಡ ಸಿದ್ದರಾಮಯ್ಯವರು ಮುಂದುವರಿಬೇಕು ಅಂತ. ಆದರೆ DK ಶಿವಕುಮಾರ್ ಅವರ ನವೆಂಬರ್ ತಿಂಗಳಿಂದಲೇ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದನ್ನು ಬಲವಾಗಿ ಹೇಳ್ಕೊಂಡೇ ಬಂದರು. ಹೀಗಾಗಿ ಸಚಿವ ಸಂಪುಟ ಪುನರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ಆಕ್ಷೇಪವನ್ನು ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ KPCC ಅಧ್ಯಕ್ಷ
ಅಧ್ಯಕ್ಷರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ವ್ಯಕ್ತಪಡಿಸಿದ್ದು ಕೂಡ ನಿಜ. ನಾವು ಈಗ ಏನ್ರಿ ಈ ಪಟ್ಟಿ ಆಗ್ತಾ ಇದ್ವಿ, ಈ ಪಟ್ಟಿ ಇವತ್ತು ನಿನ್ನೆ ತಯಾರಾಗಿದ್ದಲ್ಲ, ಕಳೆದ 6 ತಿಂಗಳಿಂದಲೂ ಕೂಡ ಸಿದ್ದರಾಮಯ್ಯವರ ಬಳಿ ಇರುವಂಥ ಒಂದು ಪಟ್ಟಿ. ಈ ಪಟ್ಟಿಗೆ ಅಷ್ಟು ಸುಲಭವಾಗಿ ಗ್ರೀನ್ ಸಿಗ್ನಲ್ ಕೊಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡು ಕೂಡ ಮುಂದಾಗಲಿಲ್ಲ. ಕಾರಣ ಏನಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರೇ ನಾಯಕತ್ವ ಬದಲಾವಣೆ ಆದ ಬಳಿಕ ಸಂಪುಟ ಪುನರಚನೆ ಮಾಡಿ ಅನ್ನುವಂಥ ಒಂದು ಒತ್ತಾಯವನ್ನು ಮಾಡಿದರು. ಈಗ ಸಿದ್ದರಾಮಯ್ಯವರು ಸದ್ಯಕ್ಕೆ ಸೇಫ್ ಅನ್ನುವಂಥ ಒಂದು ಸಂದೇಶ ಕಾಂಗ್ರೆಸ್ ಹೈಕಮಾಂಡಿಂದ ಬಂದಿರೋದ್ರಿಂದ ಸಂಕ್ರಾಂತಿಯ ಬಳಿಕ ದೆಹಲಿಗೆ ಹೋಗ್ತಾ ಇರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸಂಪುಟ ಪುನರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರ ಜೊತೆ ನೇರ ಮಾತಾಡಿ ಗ್ರೀನ್ ಸಿಗ್ನಲ್ ತೆಗೆದುಕೊಳ್ಬೇಕು, ಆದಷ್ಟು ಶೀಘ್ರವಾಗಿ ಸಂಪುಟ ಪುನರಚನೆ ಮಾಡಬೇಕು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಹಾಕ್ಕೊಂಡಿದ್ದಾರೆ. ಹೀಗಾಗಿ ಸುಮಾರು 15ರಿಂದ 16 ಸಚಿವರನ್ನು ಕೈಬಿಟ್ಟು ಹೊಸಬರಿಗೆ, ಹಿರಿಯರಿಗೆ ಹಾಗೂ ಯುವಕರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿರುವಂಥದ್ದು. ಹೀಗಾಗಿ ನಾವು ಈಗ ಆಗ್ತಿರುವಂತಹ ಯಾರೆಲ್ಲ ಕೋಕ್ ಕೊಟ್ಟು ಯಾರೆಲ್ಲ ಔಟ್ ಆಗ್ತಾರೆ ಅನ್ನುವಂಥದ್ದು, ಮತ್ತೊಂದು ಕಡೆ ಯಾರೆಲ್ಲ ಇನ್ ಆಗ್ತಾರೆ ಅಂತ, ಯಾರು ಪಕ್ಷಕ್ಕೆ ಭಾಳಷ್ಟು ದುಡಿದಿದ್ದಾರೆ, ಜೊತೆಗೆ ಅವ್ರಿಗೆ ಅವಕಾಶಗಳು ಕೊಟ್ಟರೆ 2028ರ ವಿಧಾನಸಭಾ ಚುನಾವಣೆಗೆ ನಮಗೆ ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಹಾಕ್ಕೊಂಡು ಈ ಬಾರಿ ಸಂಪುಟ ಪುನರಚನೆ ಮಾಡೋದಕ್ಕೆ ಸಿದ್ದರಾಮಯ್ಯವರು ಮನಸ್ಸು ಮಾಡಿರುವಂಥದ್ದು. ಬಹುತೇಕ 16ನೇ ತಾರೀಕು ಸಿದ್ದರಾಮಯ್ಯವರು ಕಾಂಗ್ರೆಸ್ ಹೈಕಮಾಂಡನ್ನು ಭೇಟಿ ಮಾಡಿದಾಗ ಡಿ ಕೆ ಶಿವಕುಮಾರ್ ಅವರ ಸಲಹೆಯನ್ನು ಸಹಜವಾಗಿ ಕಾಂಗ್ರೆಸ್ ಹೈಕಮಾಂಡು ಕೂಡ ಕೇಳುತ್ತೆ. ಡಿ ಕೆ ಶಿವಕುಮಾರ್ ಅವರು ಒಪ್ಪಿದ್ದೆ ಆದರೆ ಜನವರಿ ತಿಂಗಳಲ್ಲಿ ಸಂಪುಟ ಕ್ರಾಂತಿ ಆಗೋದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಪ್ರಭು. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.